ಡಿ ಕೆ ಶಿವಕುಮಾರ್ ಪೂರ್ವಾಭಿಮುಖವಾಗಿ ನಿಂತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಇದು ಅಲ್ಲೊಂದು ಫಿಕ್ಸ್ಡ್ ವೇದಿಕೆ ಇದೆ, ಅದು ಪಶ್ಚಿಮಾಭಿಮುಖವಾಗಿದೆ. ಈಗ ಅದನ್ನು ಚೇಂಜ್ ಮಾಡಿದ್ದಾರೆ ಇವರು. ಪೂರ್ವಾಭಿಮುಖವಾಗಿ ಪ್ರಮಾಣ ವಚನ ಸ್ವೀಕಾರ ಆಗುತ್ತೆ. ಡಿ ಕೆ ಜೊತೆ ಸಚಿವರು ಕೂಡ ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. 12+1 14+1 ನೋಡಬೇಕು. ಲೋಕಭವನದ ಗಾಜಿನ ಮನೆಯಲ್ಲಿ ಪೂರ್ವಾಭಿಮುಖವಾಗಿ ಒಂದು ವೇದಿಕೆ ಸಜ್ಜಾಗಿದೆ. ಇಲ್ಲಿ ತನಕ ಅವರು ಪಶ್ಚಿಮಾಭಿಮುಖವಾಗಿ ವೇದಿಕೆಯಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಆ ಫಿಕ್ಸ್ಡ್ ಇದದು ವೇದಿಕೆ ಅದು. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಪೂರ್ವಾಭಿಮುಖವಾಗಿ ನಿಂತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಿರುವಂಥದ್ದು, ಇಲ್ಲಿ ತನಕ ಒಂದು ಫಿಕ್ಸ್ಡ್ ವೇದಿಕೆ ಇತ್ತ, ಅಲ್ಲಿ ಪಶ್ಚಿಮಾಭಿಮುಖವಾಗಿ ಇವರು ಈ ವಾಸ್ತು ಪ್ರಕಾರ ಇರಲಿ ಅಂತೇಳಿ ಪೂರ್ವಾಭಿಮುಖ ಮಾಡ್ಕೊಂಡಿದ್ದಾರಾ? ರಂಗನಾಥ್, ಅದು ವಾಸ್ತು ಪ್ರಕಾರವೋ ಅಥವಾ ಜ್ಯೋತಿಷ್ಯಗಳ ಸಲಹೆಯೋ ಅಥವಾ ಬೇರೆ ಯಾವುದೇ ಸಲಹೆ ಮುಖಾಂತರವಾಗಿ ಈ ರೀತಿಯಂಥ ಪೂರ್ವಾಭಿಮುಖವಾದ ವೇದಿಕೆಯನ್ನು ನಿರ್ಮಾಣ ಮಾಡ್ತಿದ್ದಾರೆ ಅನ್ನುವಂಥದ್ದು ಯಾವುದೇ ರೀತಿಯಲ್ಲೂ ಕೂಡ ಯಾರ ಸಲಹೆ ಮೇರೆಗೆ ಅನ್ನುವಂಥದ್ದು ಇನ್ನೂ ಸ್ಪಷ್ಟ ಆಗಿಲ್ಲ. ಆದರೆ ಹೊಸದಾಗಿ ಈಗ ಪೂರ್ವಾಭಿಮುಖವಾದಂಥ ವೇದಿಕೆಯನ್ನು ಅಲ್ಲಿ ನಿರ್ಮಾಣ ಮಾಡಲಾಗಿದೆ. ಹೀಗಾಗಿ ನಾಳೆ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಮತ್ತು ಅವರ ಸಂಪುಟದ ಸಚಿವರು ಎಲ್ಲರೂ ಕೂಡ ಪೂರ್ವಾಭಿಮುಖವಾಗಿ ನಿಂತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ರಾಜಭವನದಲ್ಲಿ ಗಾಜಿನ ಮನೆಯಲ್ಲಿ ಈವರೆಗೂ ಕೂಡ ಇರುವಂಥದ್ದು ಒಂದು ಶಾಶ್ವತವಾದಂಥ ವೇದಿಕೆ ಇದೆ. ಅಲ್ಲಿ ಅದು ಪಶ್ಚಿಮಾಭಿಮುಖವಾಗಿ ಇದೆ. ಅಂದರೆ ಅಲ್ಲಿ ಪ್ರಮಾಣ ವಚನ ಸ್ವೀಕಾರ ನಿಂತ ಸಂದರ್ಭದಲ್ಲಿ ಪಶ್ಚಿಮ ಅಭಿಮುಖವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥದ್ದು ಈ ಹಿಂದಿನ ಕೂಡ ನಡೆದು ಬಂದಿತ್ತು. ಮುಖ್ಯಮಂತ್ರಿ ಈ ಹಿಂದಿನ ಎಲ್ಲ ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತಹ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಒಂದು ನಿಮಿಷ ನೀವು ಹಾಗೆ ಸಂಪರ್ಕದಲ್ಲಿರಿ. ಪ್ರಮಾಣ ವಚನದಲ್ಲೂ ಕೂಡ ಡಿ ಕೆ ಸರ್ವಧರ್ಮ ಸಮನ್ವಯ ಮಾಡ್ತಾರೆ ಅಂತ ಎಲ್ಲ ಸಮುದಾಯದ ಸ್ವಾಮೀಜಿಗಳನ್ನು ಕೂಡ ಕರೀತಾ ಇದ್ದಾರೆ. ಮಠಾಧಿಪತಿಗಳಿಗೂ ಕೂಡ ಆಹ್ವಾನ ಹೋಗಿದೆ. 55 ಮಂದಿ ಸ್ವಾಮೀಜಿಗಳು ಬರ್ತಾರೆ, ಚರ್ಚ್ ಫಾದರ್ಗಳು ಬರ್ತಾರೆ, ಮೌಲ್ವಿಗಳು ಕೂಡ ಬರ್ತಾರೆ. ಸೊ ಇದು ಸಂಗತಿ. ಕಿರಣ್ ಪ್ಲೀಸ್ ಕಂಟಿನ್ಯೂ ಕಿರಣ್. ಅಲ್ಲಿ ಈಗ ಪೂರ್ವಾಭಿಮುಖವಾದಂಥ ವೇದಿಕೆಯನ್ನು ನಿರ್ಮಾಣವನ್ನ ಮಾಡಲಾಗಿದೆ ರಂಗನಾಥ್. ಓಕೆ, ಇದೆಲ್ಲದರ ಜೊತೆಗೆ ಕಿರಣ್, ಬಹುಶಃ ನಾನು ಹೇಳಿದ್ದನ್ನು ಅಥವಾ ಕೇಳಿಸ್ಕೊಳ್ಳಿಲ್ಲ ಅಂತ ನಾನು ಭಾವಿಸ್ತೀನಿ. ಈಗ ಈ ಸರ್ವಧರ್ಮ ಸಮನ್ವಯ ಮಾಡಬೇಕು ಅಂತ ಕೂಡ ಡಿ ಕೆ ಶಿವಕುಮಾರ್ ಯೋಚನೆ ಮಾಡ್ತಾ ಇದ್ದಾರೆ ಅಂತ. 55 ಮಂದಿ ಸ್ವಾಮೀಜಿಗಳು ಬರ್ತಾರೆ ಕಾರ್ಯಕ್ರಮಕ್ಕೆ ಅಂತ, ಅವ್ರಿಗೋಸ್ಕರ ಸಪ್ರೇಟ್ ವೇದಿಕೆ, ಸಪ್ರೇಟ್ ಒಂದು ಸೀಟಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅನ್ನುವಂಥದ್ದು. ಅದ್ರ ಬಗ್ಗೆ ವಿವರ ಏನಿದೆ? ರಂಗನಾಥ್, ಈಗಾಗಲೇ ಇಲ್ಲಿ ಸ್ವಾಮೀಜಿಗಳು ಮತ್ತು ವಿವಿಧ ಧರ್ಮದ ಮುಖಂಡರುಗಳು ಎಲ್ಲರಿಗೂ ಕೂಡ ನಾಳೆಯ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಡಲಾಗಿದೆ. ಖುದ್ದಾಗಿ ನಿಯೋಜಿತ ಸಿಎಂ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿಗಳ ಕಚೇರಿಯಿಂದ ಈ ರೀತಿಯಂಥ ಆಹ್ವಾನವನ್ನು ಮಾಡಬೇಕನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ರಾಜ್ಯ ಶಿಷ್ಟಾಚಾರ ಇಲಾಖೆ ಈ ಸಂಬಂಧಿತವಾಗಿ ನಿಯೋಜಿತ ಮುಖ್ಯಮಂತ್ರಿಗಳು ಯಾರೆಲ್ಲ ಆಹ್ವಾನ ಮಾಡಬೇಕನ್ನುವಂಥ ಸೂಚನೆ ಕೊಟ್ಟಿದ್ದಾರೋ ಅವರೆಲ್ಲರ ಪಟ್ಟಿಯನ್ನು ಪಡೆದುಕೊಂಡು ಅವರಿಗೆ ಆಹ್ವಾನ ಕೊಡುವಂಥ ಕೆಲಸವನ್ನು ಶಿಷ್ಟಾಚಾರ ಇಲಾಖೆಯಿಂದ ಮಾಡಲಾಗ್ತಿದೆ. ಇಲ್ಲಿ ಸುಮಾರು 55ಕ್ಕೂ ಹೆಚ್ಚು ಸ್ವಾಮೀಜಿಗಳಿಗೆ, ರಾಜ್ಯದ ವಿವಿಧ ಸಮುದಾಯದ ಸ್ವಾಮೀಜಿಗಳಿಗೆ ಆಹ್ವಾನವನ್ನು ಕೊಡಲಾಗ್ತಿದೆ. ಹೀಗಾಗಿ ಅವರಿಗೆ ಪ್ರತ್ಯೇಕವಾದಂಥ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈಗಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಪಶ್ಚಿಮಾಭಿಮುಖವಾಗಿರುವಂತಹ ಹಳೆಯ ವೇದಿಕೆ ಏನಿದೆ, ಆ ವೇದಿಕೆ ಏನಿದೆ ಅಲ್ಲಿ ಸ್ವಾಮೀಜಿಗಳಿಗೆ ಆಸನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಿದೆ ಅನ್ನುವಂತಹ ಮಾಹಿತಿ ಸಿಗ್ತದೆ. ಇದರ ಜೊತೆಗೆ ವಿವಿಧ ಧರ್ಮಗುರುಗಳಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ ಮತ್ತು ನ್ಯಾಯಾಧೀಶರುಗಳು ಮತ್ತು ಬೇರೆ ರಾಜ್ಯಗಳ ಕಾಂಗ್ರೆಸ್ ಆಡಳಿತವಿರುವಂತಹ ಮುಖ್ಯಮಂತ್ರಿಗಳೇನಿದೆ ಅವರಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ. ಹೀಗಾಗಿ ಒಂದು ರೀತಿಯಲ್ಲಿ ಸ್ವಾಮೀಜಿಗಳು, ವಿವಿಧ ಧರ್ಮಗುರುಗಳು ಸೇರಿದಂತೆ ಮೌಲ್ವಿಗಳು, ಫಾದರ್ಗಳು, ಈ ರೀತಿಯಂತಹ ಎಲ್ಲ ಧರ್ಮಗುರುಗಳಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿ ನಾಳೆ ಅವರ ಸಮ್ಮುಖದಲ್ಲಿ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರವನ್ನು ಮಾಡ್ತಿದ್ದಾರೆ. ರಂಗನಾಥ್. ಓಕೆ, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ.